ಮೋದಿ ಸರ್ಕಾರದಿಂದ ಮತ್ತೊಂದು ಸಂಚಲನ ನಿರ್ಣಯ. ಸೆಪ್ಟೆಂಬರ್ವರೆಗೂ ಸಕ್ಕರೆ ರಫ್ತು ಮೇಲೆ ನಿಷೇಧ ಜಾರಿ. ಸೆಪ್ಟೆಂಬರ್ವರೆಗೂ ಸಕ್ಕರೆ ರಫ್ತು ಮೇಲೆ ನಿಷೇಧ ಜಾರಿ. ಯುರೋಪ್ ದೇಶಗಳಿಗೆ ಮಾತ್ರ ಸಕ್ಕರೆ ರಫ್ತಿಗಿಲ್ಲ ಅಡ್ಡಿ. ದೇಶೀಯ ಮಾರ್ಕೆಟ್ನಲ್ಲಿ ಸಕ್ಕರೆ ದರ ಹೆಚ್ಚಳ ತಡೆಗೆ ಕ್ರಮ. ಮೋದಿ ಸರ್ಕಾರದ ಕ್ರಮದಿಂದ ಗ್ಲೋಬಲ್ ಮಾರ್ಕೆಟ್ ಶೇಕ್ ಆಗಲಿದೆಯಾ? ಅಂತಾರಾಷ್ಟ್ರೀಯವಾಗಿ ಸಕ್ಕರೆ ದರ ತೀವ್ರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇದೀಗ ಮೋದಿ ಸರ್ಕಾರದಿಂದ ಮತ್ತೊಂದು ಸಂಚಲನ ನಿರ್ಣಯ. ಸೆಪ್ಟೆಂಬರ್ವರೆಗೂ ಸಕ್ಕರೆ ರಫ್ತು ಮೇಲೆ ನಿಷೇಧ ಜಾರಿ. ಯುರೋಪ್ ದೇಶಗಳಿಗೆ ಮಾತ್ರ ಸಕ್ಕರೆ ರಫ್ತಿಗಿಲ್ಲ ಯಾವುದೇ ಅಡ್ಡಿ. ದೇಶೀಯ ಮಾರ್ಕೆಟ್ನಲ್ಲಿ ಸಕ್ಕರೆ ದರ ಹೆಚ್ಚಳ ತಡೆಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಮೋದಿ ಸರ್ಕಾರದ ಕ್ರಮದಿಂದ ಗ್ಲೋಬಲ್ ಮಾರ್ಕೆಟ್ ಇದೀಗ ಶೇಕ್ ಆಗಿದೆ. ಅಂತಾರಾಷ್ಟ್ರೀಯವಾಗಿ ಸಕ್ಕರೆ ದರ ತೀವ್ರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮೋದಿ ಸರ್ಕಾರದಿಂದ ಮತ್ತೊಂದು ಸಂಚಲನ ನಿರ್ಣಯವನ್ನ ತೆಗೆದುಕೊಳ್ತಾ ಇರುವಂತದ್ದು. ಸೆಪ್ಟೆಂಬರ್ವರೆಗೂ ಸಕ್ಕರೆ ರಫ್ತು ಮೇಲೆ ನಿಷೇಧಾಜ್ಞೆ ಜಾರಿಯನ್ನ ಮಾಡಿರುವಂತದ್ದು. ಸಕ್ಕರೆಗೆ ಮೋದಿ ಬ್ರೇಕ್ ಹಾಕಿದ್ದಾರೆ. ಯಾಕೆ? ಯಾವ ಒಂದು ಕಾರಣ? ಮೋದಿ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನಿರ್ಧಾರ. ತಕ್ಷಣದಿಂದ ಜಾರಿಗೆ ಬರುವಂತೆ ಸಕ್ಕರೆ ರಫ್ತು ನಿಷೇಧವನ್ನ ಮಾಡಿದ್ದಾರೆ. ಕಚ್ಚಾ ಸಕ್ಕರೆ ಮತ್ತು ಬಿಳಿ ಸಕ್ಕರೆಯ ರಫ್ತುವನ್ನ ನಿಷೇಧಿಸಿದೆ ಕೇಂದ್ರ ಸರ್ಕಾರ. ಬ್ರೆಜಿಲ್ನಂತಹ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಕ್ಕರೆ ರಫ್ತು ಮಾಡುತ್ತೆ ಭಾರತ. ಈ ವರ್ಷ ಕಬ್ಬಿನ ಇಳುವರಿಯಲ್ಲಿ ಸಿಕ್ಕಾಪಟ್ಟೆ ಇಳಿಕೆಯಾಗಿದೆ. ಸಕ್ಕರೆ ಉತ್ಪಾದನೆ ದೇಶದ ಬಳಕೆಗಿಂತ ಕಡಿಮೆಯಾಗುವ ಸಾಧ್ಯತೆ ಇದೆ. ವಿದೇಶಕ್ಕೆ ಸಕ್ಕರೆ ರಫ್ತು ನಿಂತರೂ ರೈತರಿಗೆ ಸಮಸ್ಯೆಯಾಗದು. ಕಬ್ಬಿಗೆ ಈಗ ಸಿಗ್ತಾ ಇರುವ ಬೆಲೆಯೇ ಮುಂದೆಯೂ ಕೂಡ ಸಿಗುತ್ತೆ. ಇದೀಗ ಸಕ್ಕರೆಗೆ ಮೋದಿ ಬ್ರೇಕ್ ಹಾಕಿದ್ದಾರೆ. ಮೋದಿ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನಿರ್ಧಾರ. ತಕ್ಷಣದಿಂದ ಜಾರಿಗೆ ಬರುವಂತೆ ಸೂಚನೆಯನ್ನ ನೀಡಿದ್ದಾರೆ. ಸಕ್ಕರೆ ರಫ್ತು ನಿಷೇಧ ಜಾರಿಯನ್ನ ಮಾಡಿರುವಂತದ್ದು. ಕಚ್ಚಾ ಸಕ್ಕರೆ ಮತ್ತು ಬಿಳಿ ಸಕ್ಕರೆಯ ರಫ್ತುವನ್ನ ನಿಷೇಧವನ್ನ ಮಾಡಿದೆ ಕೇಂದ್ರ ಸರ್ಕಾರ. ಬ್ರೆಜಿಲ್ ನಂತರ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಕ್ಕರೆ ರಫ್ತು ಮಾಡುತ್ತೆ ಭಾರತ ದೇಶ. ಈ ವರ್ಷ ಕಬ್ಬಿನ ಇಳುವರಿಯಲ್ಲಿ ಸಿಕ್ಕಾಪಟ್ಟೆ ಇಳಿಕೆಯಾಗಿತ್ತು. ಸಕ್ಕರೆ ಉತ್ಪಾದನೆ ದೇಶದ ಬಳಕೆಗಿಂತ ಕಡಿಮೆಯಾಗುವ ಸಾಧ್ಯತೆ ಇದೆ. ವಿದೇಶಕ್ಕೆ ಸಕ್ಕರೆಯನ್ನ ರಫ್ತು ನಿಂತರೂ ಕೂಡ ರೈತರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ವಿದೇಶಕ್ಕೆ ಸಕ್ಕರೆ ಏನು ರಫ್ತು ಮಾಡ್ತಾ ಇದ್ದಾರಲ್ಲ ಅದು ನಿಂತರೂ ಕೂಡ ನಮ್ಮ ರೈತರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಕಬ್ಬಿಗೆ ಈಗ ಸಿಗ್ತಾ ಇರುವ ಬೆಲೆಯೇ ಕೂಡ ಮುಂದೂ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರ ವಿಶ್ವಾಸವನ್ನ ನೀಡಿದೆ. ಮೋದಿ ಸರ್ಕಾರದಿಂದ ಮತ್ತೊಂದು ಸಂಚಲನ ನಿರ್ಣಯ. ಸೆಪ್ಟೆಂಬರ್ವರೆಗೂ ಸಕ್ಕರೆ ರಫ್ತು ಮೇಲೆ ನಿಷೇಧ ಜಾರಿ. ಮೋದಿ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನಿರ್ಧಾರ. ಯುರೋಪ್ ದೇಶಗಳಿಗೆ ಮಾತ್ರ ಸಕ್ಕರೆ ರಫ್ತಿಗಿಲ್ಲ ಯಾವುದೇ ಅಡ್ಡಿ ಆತಂಕ. ದೇಶೀಯ ಮಾರ್ಕೆಟ್ನಲ್ಲಿ ಸಕ್ಕರೆ ದರ ಹೆಚ್ಚಳ ತಡೆಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಮೋದಿ ಸರ್ಕಾರದ ಕ್ರಮದಿಂದ ಇದೀಗ ಗ್ಲೋಬಲ್ ಮಾರ್ಕೆಟ್ ಶೇಕ್ ಆಗಿರುವಂಥದ್ದು. ಅಂತಾರಾಷ್ಟ್ರೀಯ ಸಕ್ಕರೆ ದರ ತೀವ್ರ ಹೆಚ್ಚಳವಾಗುವ ಸಾಧ್ಯತೆ ಇದೆ.